ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ಅವಳಿಗೆ ಊಟ ಕೊಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಟಿಪ್ಸ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ಇದನ್ನ ತಿನ್ಬಹುದು. ಸೊ ಅದು ಏನು ಅಂತೇಳಿ ನಾನು ನಿಮ್ಗೆ ಇವತ್ತು ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಡಿಮಾರ್ಟ್ ಇಂದ ತಗೊಂಡಿರುವಂತದ್ದು. ನಿಮ್ಗೆ ಡಿಮಾರ್ಟ್ ಅಲ್ಲೂ ತಗೋಬಹುದು ಅಥವಾ ನೀವು ಅಂಗಡಿಗಳಲ್ಲೂ ತಗೋಬಹುದು. ಅಂಗಡಿಗಳಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಬಟ್ ನಿಮ್ಗೆ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ತಾವರೆ ಬೀಜ. ತಾವರೆ ಹೂವ ನೀವು ನೋಡಿರ್ತೀರಾ. ಸೊ ತಾವರೆ ಹೂವು ಅದರಲ್ಲಿ ಬೀಜ ಆಗುತ್ತೆ ನೋಡಿ. ಆ ಬೀಜವನ್ನ ಒಣಗಿಸ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಈ ತರ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕ್ಬಿಟ್ಟು ಈ ತರ ಇದ್ ಮಾಡ್ತಾರೆ. ಬಟ್ ಇದು ಏನು ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೇದಿದು. ಇದಕ್ಕೆ ಇನ್ನು ಕೆಲವೊಂದು ಹೆಸರುಗಳಿದೆ. ಯಾವ್ದೆಲ್ಲ ಹೆಸರುಗಳಿದೆ ಅಂತ ನಾನು ಹೇಳ್ತೀನಿ. ತಾವರೆ ಬೀಜ ಅಂತ ಕರಿತೀವಿ, ಅಥವಾ ಇದರಲ್ಲಿ ನಿಮ್ಗೆ ಏನ್ ಬರ್ದಿದ್ದಾರೆ ಅಂದ್ರೆ ಮಖಾನ ಅಂತ ಬರ್ದಿದ್ದಾರೆ. ಮಖಾನ ಅಂತ ಕೂಡ ಕರೀತಾರೆ. ಇನ್ನು ಲೋಟಸ್ ಸೀಡ್ಸ್ ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೊ ತಾವರೆ ಬೀಜ ನಿಮ್ಗೆ ಡಿಮಾರ್ಟ್ ಅಲ್ಲಿ ನೀವು ತಗೊಳ್ಳೋದಾದ್ರೆ ಇದರಲ್ಲಿ ಏನಂತ ಬರ್ದಿರ್ತಾರೆ, ಮಖಾನ ಅಂತ ಬರ್ದಿರ್ತಾರೆ. ನೀವು ಅಂಗಡಿಗಳಲ್ಲಿ ಹೋಗಿ ತಾವರೆ ಬೀಜ ಅಥವಾ ಲೋಟಸ್ ಸೀಡ್ಸ್ ಅನ್ನ ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ. ಸೊ ಇದು ಎಷ್ಟಿದು ತುಂಬಾ ಅಂದ್ರೆ ತುಂಬಾ ಹಗೂರ ಇರುತ್ತೆ. ಅಷ್ಟೊಂದೇನು ಭಾರ ಇಲ್ಲ, ಇದು ತೂಕ ಇಲ್ಲ. ಇದು 100 ಗ್ರಾಮ್ ಇರುವಂತದ್ದು. ಇದ್ರಲ್ಲಿ ಇಷ್ಟು ದೊಡ್ಡ ಪ್ಲಾಸ್ಟಿಕ್ ಒಳಗಡೆ 100 ಗ್ರಾಮ್ ಇದೆ. ಈ 100 ಗ್ರಾಮಿಗೆ ಎಷ್ಟು ರೂಪೀಸ್ ಅಂತ ಕೇಳಿದ್ರೆ ನೀವು MRP ಬಂದು 223 ಇದೆ. ಬಟ್ ನಿಮ್ಗೆ ಡಿಮಾರ್ಟ್ ಪ್ರೈಸ್ ಕಡಿಮೆಯಲ್ಲಿ ಸಿಗುತ್ತೆ. ಇದರಲ್ಲಿ ನಮ್ಗೆ ಡಿಮಾರ್ಟ್ ಪ್ರೈಸ್ ಅನ್ನ ಹಾಕಿ ಇರಲ್ಲ, ಇದರಲ್ಲಿ MRP ಹಾಕಿರ್ತಾರೆ. MRP ಬಂದು 223 ರೂಪೀಸ್ 100 ಗ್ರಾಮ್ಸ್ಗೆ. ಪಾಪ ಏನ್ ಮಾಡ್ತಿದ್ದಾಳೆ ಅಂದ್ರೆ, ನಾನು ಟಿವಿ ಮ್ಯೂಟ್ ಅಲ್ಲಿ ಇಟ್ಟು ಬಂದಿದ್ದೀನಿ. ಅವಳು ಸೈಕಲ್ ಅಲ್ಲಿ ಸಾಂಗ್ ಅನ್ನ ಇಡ್ತಾ ಇದ್ದಾಳೆ, ಮ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅವಳು ಚಿಂಟು ಟಿವಿ ನೋಡ್ತಾ ಇದ್ದಾಳೆ. ಸೊ ಹಾಗಾಗಿ ಇದರ MRP ಬಂದು 223 ಇರುತ್ತೆ. ಬಟ್ ನಿಮ್ಗೆ ಡಿಮಾರ್ಟ್ ಪ್ರೈಸ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಈ ಒಂದು ಲೋಟಸ್ ಸೀಡ್ಸ್ ಅನ್ನುವಂಥದ್ದು. ಇದರಲ್ಲಿ ಕ್ಯಾಲ್ಸಿಯಂ ಅನ್ನುವಂಥದ್ದು ಅಧಿಕವಾಗಿರುತ್ತೆ. ಹಾಗೇನೆ ಇದು ನಾನು ಓಪನ್ ಮಾಡಿದ್ದೇನೆ. ಇದನ್ನ ನಾನು ಮಗುವಿಗೆ ಕೊಡ್ತಾ ಇದ್ದೇನೆ. ಸೊ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕನೂ ಕೊಡ್ಬೋದು. ಇದನ್ನ ಹೇಗೆ ಫ್ರೈ ಮಾಡೋದಿಲ್ಲ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಇದು ತೂಕ ಇಳಿಕೆಗೂ ಕಡಿಮೆ ಒಂದು ಜ್ಯೂಸ್ ತರ ಮಾಡ್ಕೊಂಡಿದ್ದೇನೆ, ಕುಡಿಬಹುದು. ಅದು ನಾನು ನೆಕ್ಸ್ಟ್ ನಿಮ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಎಷ್ಟು ಒಳ್ಳೇದು ಅಂತೇಳಿ ಅದು ಬೇರೆನೆ ವಿಡಿಯೋ ಮಾಡ್ತೇನೆ ಅದರ ಬಗ್ಗೆ. ಇದರಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ಇದು ಮೂಳೆಗೆ ಮತ್ತೆ ಹಲ್ಲಿನ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಮಕ್ಕಳಿಗೆ ಕೊಡೋದ್ರಿಂದ ಇದು ತುಂಬಾ ಅಂದ್ರೆ ತುಂಬಾ ಉಪಯುಕ್ತ ಆಗುತ್ತೆ. ಈಗ ಇವಳಿಗೆ ಬಂದು 1.5 ವರ್ಷ. ಇವಾಗ ನಾನು ಇದನ್ನು ಕೊಡ್ತಾ ಇದ್ದೀನಿ. ಸೊ 2 ಸಲ ಕೊಟ್ಟಿದ್ದೇನೆ. ಇದು ಓಪನ್ ಮಾಡಿದ್ದೇನೆ ನೋಡಿ, 2 ಸಲ ಕೊಟ್ಟಿದ್ದೇನೆ. ಇದನ್ನ ಎಷ್ಟು ಕೊಡ್ಬೋದು ಮಕ್ಕಳಿಗೆಲ್ಲ ಅಂತ ಹೇಳಿದ್ರೆ, ಒಂದು ನಾನೀಗ ಅನ್ನದ ಜೊತೆಗಳಿಗೆ ಹಾಕಿ ಕೊಡುವಂತದ್ದು. ಇಲ್ಲಾಂದ್ರೆ ನೀವು ಫ್ರೈ ಮಾಡ್ಬಿಟ್ಟು ಈ ತರ ತಿನ್ನೋದಿಕ್ಕೂ ಕೊಡ್ಬೋದು ಮಕ್ಕಳು ತಿಂದ್ರೆ. ಬಟ್ ಅವಳು ಈ ತರ ತಿನ್ನಲ್ಲ ಅದನ್ನ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಅನ್ನದಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಫ್ರೈ ಮಾಡ್ಬಿಟ್ಟು ಪುಡಿ ಮಾಡ್ಬಿಟ್ಟು ಅನ್ನದಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡುವಂತದ್ದು. ಮಕ್ಕಳಿಗೆ ಆ ತರ ಕೊಡ್ಬೋದು. ಇನ್ ಚಿಕ್ಕ ಪಾಪುವಿಗೆಲ್ಲ ಕೊಡೋದಾದ್ರೆ ನೀವು ಚಿಕ್ಕ ಪಾಪು ಅಂದ್ರೆ ನೀವು 6 ಮಂತ್ ನಂತರನೇ ಕೊಡುವಂತದ್ದು ಯಾವುದೇ ಮಕ್ಕಳಿಗೆ ಆಹಾರ. 6 ಮಂತ್ ನಂತರ ಎಲ್ಲ ಕೊಡೋದಾದ್ರೆ ಒಂದು 2 ಬೀಜ ತಗೊಂಡು ಅದನ್ನ ಫ್ರೈ ಮಾಡ್ಬಿಟ್ಟು ನೀವು ಪುಡಿ ಮಾಡಿ ಇಟ್ಕೋಬಹುದು. ಫುಲ್ ನೈಸ್ ಆಗಿ ಪುಡಿ ಮಾಡಿ ಇಟ್ಕೊಂಡು ಮಕ್ಕಳಿಗೆ ನಾವು ಸರಿ ಎಲ್ಲ ಮಾಡಿ ಕೊಡ್ತೀವಲ್ವಾ, ಅದಕ್ಕೆ ಮಿಕ್ಸ್ ಹಾಕಿ ಕೊಡ್ಬೋದು. ಆ ತರ ಎಲ್ಲ ನೀವು ಸ್ವಲ್ಪ ಒಂದು 2 ವರ್ಷ 3 ವರ್ಷದ ಮಕ್ಕಳಿಗೆಲ್ಲ ನಂತರದವರಿಗೆಲ್ಲ ಆದ್ರೆ ಫ್ರೈ ಮಾಡ್ಬಿಟ್ಟು ಅವ್ರಿಗೆ ತಿನ್ನಕ್ಕೆ ಕೊಟ್ರೆ ಆಯ್ತದೆ. ಎಷ್ಟು ಪರಿಮಳ ಇದೆ ಗೊತ್ತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟು ಪರಿಮಳ ಇದೆ. ನೀವು ತುಪ್ಪದಲ್ಲಿ ಹುರಿದ್ಬಿಟ್ರೆ ಇದಲ್ವಾ ಎಷ್ಟು ಚೆನ್ನಾಗಿ ಪರಿಮಳ, ಮತ್ತೆ ಅದ್ರ ಟೇಸ್ಟ್ ಕೂಡ ಅಷ್ಟೇ ಸಖತ್ ಇರುತ್ತೆ. ಅವಳಿಗೆ ರೈಸ್ ಜೊತೆ ನಾನಂದ್ರೆ ಅವಳು ಬಾಲ್ ರೈಸ್ ಅವಳು ಏನಂತ ಹೇಳಿದ್ರೆ ಈ ಕೆಂಪಕ್ಕಿ ಬರುತ್ತೆ ನೋಡಿ, ಅದು ಅನ್ನ ತಿನ್ನಲ್ಲ ಅವಳು ಇಡೀ ಅನ್ನ. ಅದಕ್ಕೆ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಡ್ತೀನಿ. ಬಟ್ ಜಾಸ್ತಿ ತಿಂತಾಳೆ ಅನ್ನ, ಯಾಕಂದ್ರೆ ಇದನ್ನ ಹಾಕೋದ್ರಿಂದ ಟೇಸ್ಟ್ ಸಖತ್ ಇರುತ್ತೆ ಇದ್ರದ್ದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣೆ ಮಾಡುತ್ತೆ. ಶುಗರ್ ಇರುವವರು ಇದನ್ನ ತಿಂದ್ರೆ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣ ಆಗುತ್ತೆ. ಪ್ರೆಗ್ನೆಂಟ್ಸ್ ಎಲ್ಲ ತಿಂದ್ರೆ ಇದು ತುಂಬಾನೇ ಒಳ್ಳೇದು. ಶುಗರ್ ಕಂಟ್ರೋಲಿಗೆ ಬರುತ್ತೆ ಶುಗರ್ ಇರುವವರು, ಅಷ್ಟು ಇದು ಒಳ್ಳೇದು. ಆಮೇಲೆ ಕಿಡ್ನಿ ಲಿವರ್ ಇದ್ರ ಸಮಸ್ಯೆಗೂ ಕೂಡ ಇದು ಮಾಡುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಪ್ರೋಟೀನ್ ಇದರಲ್ಲಿ ಅಧಿಕವಾಗಿರುತ್ತೆ. ಮತ್ತೆ ಇನ್ನೊಂದು ಹಸಿವು ಕಡಿಮೆ. ಇದನ್ನ ತಿಂದ್ಬಿಟ್ರೆ ನೀವು ಹಸಿವು ಅನ್ನುವಂಥದ್ದು ಆಗಲ್ಲ, ಹಸಿವು ಕಡಿಮೆ ಆಗುತ್ತೆ ಇದನ್ನ ತಿಂದ್ರೆ. ಮತ್ತೆ ತೂಕ ಇಳಿಕೆಗೆ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಇದು ತೆಗೆದು ಹಾಕುತ್ತೆ. ಉತ್ತಮ ನಾರಿನಾಂಶ ಇದೆ. ಹಾಗೇನೆ ಜೀರ್ಣಕ್ರಿಯೆ ಅನ್ನುವಂಥದ್ದು ಕೂಡ ಉತ್ತಮವಾಗಿ ಆಗುತ್ತೆ. ಚರ್ಮದ ಆರೋಗ್ಯಕ್ಕೆ ಅಂದ್ರೆ ನಮ್ಮ ಮುಖದ ಒಂದು ಕಾಂತಿಯನ್ನು ಕೂಡ ಇದು
ಹೆಚ್ಚು ಮಾಡುತ್ತೆ ಈ ಒಂದು ತಾವರೆ ಬೀಜ ಅಥವಾ ಲೋಟಸ್. ಇದ್ರ ಬಗ್ಗೆ ಇದನ್ನ ನಾವು ಏನೆಲ್ಲ ಮಾಡ್ಬೋದು, ಇದರಿಂದ ಪಾಯಸ ಮಾಡ್ಬೋದು, ಇದರಿಂದ ಹುಳಿ ಮಾಡ್ಬೋದು, ಆಮೇಲೆ ಇದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇದು ತೂಕ ಇಳಿಕೆಗೆಲ್ಲ ಕಡಿಮೆ ಮಾಡುತ್ತೆ. ಸೊ ಯಾವ ತರ ಎಲ್ಲ ನೆಕ್ಸ್ಟ್ ನಾನು ನಿಮ್ಗೆ ವಿಡಿಯೋ ಮಾಡ್ತೇನೆ ಏನೆಲ್ಲ ಮಾಡ್ಬೋದು ಏನು ಅಂತೇಳಿ. ಸೊ ಬಟ್ ಟೋಟಲ್ ಇದು ತುಂಬಾನೇ ಒಳ್ಳೇದು. ಈಗ ಮಗುವಿಗೆ ನಾನು ಇದನ್ನ ತುಪ್ಪದಲ್ಲಿ ಹಾಕಿ ಅದನ್ನ ಫ್ರೈ ಮಾಡಿಬಿಟ್ಟು ಆಮೇಲೆ ಈ ತರ ಪುಡಿ ಮಾಡಿದ್ರೆ ಸಾಕು ಅವಳಿಗೆ. ಈ ತರ ತಿಂತಾಳಂತ ನೋಡೋಣ. ಮೊನ್ನೆ 2 ಸಲ ಕೊಟ್ಟರು ತಿಂದಿಲ್ಲ ಅವಳು. ತಿಂದ್ರೆ ಓಕೆ, ಅಲ್ಲಿದ್ರೆ ಜಗ್ಗು ತಿನ್ನೋದಿಕ್ಕಾಗುತ್ತೆ. ಫುಲ್ ಅದು ಏನಂದ್ರೆ ಫ್ರೈ ಆದಾಗ ಫುಲ್ ಇದಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಹಗೂರ ಇರುತ್ತೆ ಇದು, ಅಷ್ಟು ಹಗೂರ. ಇದು ತೂಕ ಜಾಸ್ತಿ ಇರಲ್ಲ ಇದು. ಹಾಗಾಗಿ ನಿಮ್ಗೆ ನೋಡೋದಿಕ್ಕೆ ಇಷ್ಟು ತುಂಬಾ ದೊಡ್ಡದು ಪ್ಯಾಕೆಟ್ ತರ ಕಾಣಿಸುತ್ತೆ. ಬಟ್ ಇದ್ರಲ್ಲಿ ಇರೋದು ಎಷ್ಟು ಗೊತ್ತಾ, 100 ಗ್ರಾಮ್ಸ್ ಮಾತ್ರ ಇರೋದು ಇದ್ರಲ್ಲಿ. ಇಲ್ಲಿದೆ ನೋಡಿ ನಿಮ್ಗೆ ನೆಟ್ ಕ್ವಾಂಟಿಟಿ 100 ಗ್ರಾಮ್ಸ್ ಅಷ್ಟೇ, 223 ರೂಪೀಸ್. ಬಟ್ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ರೇಟ್ ಇದೆ. ಹುಳಿ ಎಲ್ಲ ಮಾಡೋದಿಕ್ಕೆ ಹೋದ್ರೆ ನಮ್ಮಂತವರಿಗೆ ದುಡ್ಡಿಲ್ಲದವರಿಗೆಲ್ಲ ಇದನ್ನೆಲ್ಲ ಮಾಡ್ಕೊಂಡು ಕೂತ್ರೆ ಆಗಲ್ಲ. ಅದಕ್ಕೋಸ್ಕರ ಇದು ಏನಂದ್ರೆ ಮಗುವಿಗೋಸ್ಕರ ಇದು ತಗೊಂಡಿರುವಂತದ್ದು, ಅವಳಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಹೇಗ್ ಮಾಡೋದು ಏನು ಅಂತ ಮುಂದೆ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ನೋಡಿ ಪಾಪು ಬಂದು ನೋಡಿ, ಅವಳಿಗೆ ನಾನು ಏನಂದ್ರೆ ಒಂದು ವಿಡಿಯೋ ಮಾಡ್ಬೇಕು ಅಂತೇಳಿ ಒಂದು ಯಾವ್ದು ಅದು ನಾನು ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ವಿಡಿಯೋ ಮಾಡ್ಬೇಕು ಅಂತ ವಿಡಿಯೋಗೆ ಕುತ್ಕೊಂಡಿದ್ದೆ, ಆಗ್ಲೇ ಎದ್ಬಿಟ್ಲು. ನಾನು ಬೊಟ್ಟು ಹಾಕೊಂಡಿದ್ದೆ. ಸೊ ಅದೇ ತರ ಅವಳಿಗೂ ಹಾಕ್ಬೇಕು ಅಂತ ನೋಡಿ ಹಾಕೊಂಡಿದ್ದಾಳೆ. ನೋಡಿ ವೈಟ್ ಕಲರ್ ಇದು ಹಾಕೊಂಡಿದ್ದಾಳೆ. ಅದು ಚಿಕ್ಕದು ಬರುತ್ತೆ ನೋಡಿ, ಪಾಪಗೆ ಅಂತಾನೆ ತಗೊಂಡಿದ್ದು. ನಾನು ಹಾಕೊಂಡಿದ್ದೆ, ಅದನ್ನ ನೋಡ್ಬಿಟ್ಟು ನನ್ಗೂ ಹಾಕು ಅಂತೇಳಿ ಅವಳು ಹಾಕ್ಸ್ಕೊಂಡಿದ್ದಾಳೆ ನೋಡಿ. ಈಗ ಅವಳಿಗೆ ಕೊಡ್ಬೇಕು. ಏನಿದ್ರು ಇಲ್ಲಿ ಜೇನುತುಪ್ಪ ಎಲ್ಲ ನೋಡ್ಲೇಬಾರ್ದು ಅವಳಿಗೆ. ಜೇನುತುಪ್ಪ ಎಲ್ಲಿದೆ, ಯಾವ ಪ್ಲೇಸ್ ಅಲ್ಲಿ ಇದೆ, ಯಾವ ಪ್ಲೇಸ್ ಅಲ್ಲಿ ಇದೆ ಎಲ್ಲಾನು ಗೊತ್ತಾಗಿರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಕೇಳ್ತಾ ಇರ್ತಾಳೆ, ಅದು ಕೊಡು ಇದು ಕೊಡುತ್ತೆ. ಈಗ ಸೇಬು ತಿಂತಾ ಇದ್ಲು, ಸೇಬು ಸಿಪ್ಪೆನ ತೆಗ್ಬಿಟ್ಟು ಕೊಡ್ತೇನೆ. ಚಿಂಟು ಟಿವಿ ನೋಡ್ತಾ ಇರ್ತಾಳಲ್ವಾ, ಅಲ್ಲೇ ಅದು ತಿಂದು ಹೋಗ್ಬಿಡುತ್ತೆ. ಸೊ ಅದೇ ತರ ಮಾಡೋದು ನಾನು. ಮೊಬೈಲ್ ಅವಳಿಗೆ ಕೊಡೋದೇ ಇಲ್ಲ. ನೆಕ್ಸ್ಟ್ ನಿಮ್ಗೆ ಮುಂದೆ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಅವಳು ಟಿವಿ ಮೊಬೈಲ್ ಎಲ್ಲ ಹೆಂಗ್ ಅವಾಯ್ಡ್ ಮಾಡ್ತಾಳೆ ಅಂತೇಳಿ. ಓಕೆ, ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಇವಾಗ ನಾನು 4 ಅಷ್ಟೇ ಅವಳಿಗೆ ಹಾಕ್ತಾ ಇದ್ದೇನೆ ನೋಡಿ. 4 ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ. ದೊಡ್ಡವರೆಲ್ಲ ಆದ್ರೆ ಒಂದು ನಮ್ಮ ಕೈ ಹಿಡಿಯಲ್ಲಿ ಅಷ್ಟು ನಾವು ಒಂದ್ ದಿನಕ್ಕೆ ತಿನ್ಬಹುದು. ಈಗ ನಾನು ಏನಕ್ಕೆ 4 ಹಾಕ್ತಾ ಇದ್ದೇನೆ ಅಂದ್ರೆ, ಮತ್ತೆ ಪುನಃ ಅವಳು ಸಂಜೆ ಊಟ ಮಾಡ್ತಾಳೆ ಒಂದು 6 ಗಂಟೆಗೆಲ್ಲ, ಅವಾಗ ಮತ್ತೆ ಪುನಃ ಹಾಕ್ತೇನೆ. ಸೊ ಇವಾಗ 4 ಅವಳಿಗೆ ಫ್ರೈ ಮಾಡಿ ಕೊಡ್ತಾ ಇದ್ದೇನೆ, ಅಥವಾ ಅನ್ನದ ಜೊತೆಗೆ ಕೊಡ್ತೇನೆ ಅವಳು ತಿಂದಿಲ್ಲ ಅಂದ್ರೆ. ನೋಡಿ ಈ ತರ ವೈಟ್ ಕಲರ್ ನಲ್ಲಿ ಇರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ತೋರಿಸ್ತಾ ಇರೋದು. ಕೆಲವರಿಗೆ ಏನಂತ ಹೇಳಿದ್ರೆ, ನಾನು ವಿಡಿಯೋ ಮಾಡೋದು ಲಾಂಗ್ ಆಗುತ್ತೆ ಮತ್ತೆ ನೀವು ತುಂಬಾ ಮಾತಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಏನಕ್ಕೆ ಆ ತರ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಹೇಳಿರುವಂತದ್ದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಅದೇ ತರ ಮಾಡುವಂತದ್ದು. ಆದ್ರೂ ಕಮೆಂಟ್ ಬರ್ತಾ ಇರುತ್ತೆ ನನಗೆ, ಏನು ಅಂತಂದ್ರೆ ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ ಬಟ್ ಆದ್ರೂ ಕೇಳ್ತಾ ಇರ್ತಾರೆ ಏನಾದ್ರೂ. ಅದಕ್ಕೆ ನಾನು ಹೇಳ್ತೀನಿ ಫುಲ್ ವಿಡಿಯೋ ನೋಡಿ, ನಾನು ವಿಡಿಯೋದಲ್ಲಿ ಹೇಳಿದೀನಿ ಅಂತ. ಅಷ್ಟು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಮತ್ತೆ ಮತ್ತೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಹೇಳಿರುವಂತದ್ದು. ಇವಾಗ ನಾನು ಹಸುವಿನ ತುಪ್ಪ ಹಾಕ್ತಾ ಇದ್ದೇನೆ. ಅವಳಿಗೆ ದಿನದಲ್ಲಿ 1 ಸಲ ಅಥವಾ 2 ದಿನಕ್ಕೊಂದ್ಸಲ ಎಮ್ಮೆ ತುಪ್ಪ ಕೊಡ್ತೇನೆ ನಾನು. ಎಮ್ಮೆ ತುಪ್ಪ ಅದು ಏನಂದ್ರೆ ಎಮ್ಮೆ ತುಪ್ಪ ಸ್ವಲ್ಪ ತಂಪು ಜಾಸ್ತಿ. ಈ ಬಾಡಿ ಹೀಟ್ ಆಗಿದ್ದಾಗ ಅಥವಾ ಸೆಕೆಗಾಲದಲ್ಲೆಲ್ಲ ಅದನ್ನ ಕೊಡ್ಬೋದು. ಆ ತುಪ್ಪ ಅಂದ್ರೆ ಅದು ಹೀಟ್ ಮಾಡಲ್ಲ, ಅದು ತಂಪು ಜಾಸ್ತಿ ಅಂತ ಎಮ್ಮೆ ತುಪ್ಪ. ಕೇಳಿದ್ವಿ ನಾವು, ಎಮ್ಮೆ ಸಾಕಿದವ್ರು ಇರ್ತಾರಲ್ವಾ, ಅವ್ರ ಹತ್ರ ಕೇಳಿ ನೋಡಿದ್ವಿ, ಅವರೆಲ್ಲ ಹೇಳಿದ್ರು ಎಮ್ಮೆ ತುಪ್ಪ ಏನಂದ್ರೆ ತಂಪು ಜಾಸ್ತಿ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಅದು ಕೂಡ ಒಳ್ಳೇದು ತುಂಬಾ. ಈಗ ನಾನು ಹಸುವಿನ ತುಪ್ಪ ಸ್ವಲ್ಪ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೇನೆ. ಇದು ತುಂಬಾ ಹೊತ್ತು ಏನು ಬೇಕು ಅಂತಿಲ್ಲ ಹುರ್ಕೊಳ್ಳೋದಿಕ್ಕೆ, ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು ತುಪ್ಪ. ಸೊ ಈಗ ತುಪ್ಪ ಹಾಕೊಂಡು ಹುರ್ಕೊಳ್ತಾ ಇದ್ದೇನೆ. ಈ ತರ ಹುರಿಬೇಕಾದ್ರೆ ನಾವು ದೊಡ್ಡವರೆಲ್ಲ ತಿನ್ಬೇಕಾದ್ರೆ ಖಾರದ ಪುಡಿ ಅಥವಾ ಯಾವ್ದಾದ್ರು ಮಸಾಲೆ ಪುಡಿಗಳನ್ನೆಲ್ಲ ಮೇಲ್ಗಡೆ ಹಾಕೊಂಡು ಹುರ್ಕೊಂಡು ತಿನ್ಬೋದು. ಬಟ್ ಆ ತರಕ್ಕಿಂತ ನಾವು ಈ ತರನೇ ಜಸ್ಟ್ ತುಪ್ಪದಲ್ಲಿ ಹಾಕಿ ಹುರ್ಕೊಂಡು ತಿನ್ನೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ. ಏನೋ ಜಾಸ್ತಿ ಹುರ್ಕೋಬೇಕು ಅಂತ ಏನಿಲ್ಲ, ಒಂದು 4 ಮಿನಿಟ್ಸ್ ಅಲ್ಲಿ ಅದು ಚೆನ್ನಾಗಿ ಹುರಿಯುತ್ತೆ.
ನಮಗೆ ಅದನ್ನ ಪ್ರೆಸ್ ಮಾಡಿದಾಗ ಅದು ಪುಡಿ ಪುಡಿ ಆಗ್ಬೇಕು. ಆ ತರ ನಾವು ಅದನ್ನ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ತುಂಬಾ ಜಾಸ್ತಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಬಾರ್ದು. ಸೊ ಇವಾಗ ಹುರಿದಿದ್ದೇನೆ ನೋಡಿ. ಇದು ಸ್ವಲ್ಪ ಕಲರ್ ಏನಾಗಿ ಚೇಂಜ್ ಏನಾಯ್ತು ಅಂದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ, ಅವಳನ್ನೇ ನೋಡ್ತಾ ಕುತ್ಕೊಂಡಿದ್ದೆ. ಸೊ ನೋಡಿ ಈ ತರ ಹುಡಿ ಹುಡಿ ಆಗ್ಬೇಕು. ಇಲ್ಲಿದೆ ನೋಡಿ, ಟಪ್ ಅಂತ ಸೌಂಡ್ ಬರ್ಬೇಕು. ಫುಲ್ ನೋಡಿ ಹುಡಿ ಹುಡಿ ಮಾಡೋದಿಕ್ಕಾಗುತ್ತೆ. ಈ ತರ ಮಾಡ್ಬಿಟ್ಟು ಅವಳಿಗೆ ಅನ್ನದಲ್ಲಿ ಹಾಕಿ ಕೊಡ್ತೇನೆ ನಾನು. ಫುಲ್ ಏನ್ ಇದಾಗಿಲ್ಲ, ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಷ್ಟು ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸೀದು ಹೋಗೋ ತರ ಹುರ್ಕೋಬೇಡಿ. ನಾನು ಏನಂದ್ರೆ ಇಲ್ಲಿ ಇಟ್ಬಿಟ್ಟಿದೀನಿ, ಮೀಡಿಯಂ ಅಲ್ಲೇ ಇತ್ತು, ಅದು ಬೇಗ ಹುರ್ದ್ಬಿಡುತ್ತೆ. ಸೊ ಆಚೆ ಹಿಂಗೆ ನೋಡಿ ಇಷ್ಟು ನೋಡ್ಬಿಟ್ರೆ ಅಷ್ಟರಲ್ಲಿ ಅದು ಫುಲ್ ಇದಾಗೋಗ್ಬಿಡ್ತು. ಬಟ್ ಏನು ತಿಂದಾಗ ಏನಿದ್ ಬರಲ್ಲ. ಸೊ ನೋಡಿ ಈ ತರ ಪುಡಿ ಮಾಡಿದ್ದೇನೆ. ಅವಳು ತಿನ್ನಲ್ಲ ಇಡೀ. ಈಗ ಕೊಟ್ಟಿದ್ದೆ ಅವಳಿಗೆ, ತಿನ್ನೋದಿಕ್ ಹೋಗಿಲ್ಲ. ಈಗ ಮತ್ತೆ ಪುನಃ ಕುತ್ಕೊಂಡು ಚಿಂಟು ನೋಡ್ತಾ ಇದ್ದಾಳೆ. ಈಗ ಇದನ್ನ ಹುಡಿ ಮಾಡಿದ್ದೇನೆ ಅಲ್ವಾ, ಇನ್ನಿದನ್ನ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತೇನೆ. ಮಕ್ಕಳು ತಿಂದಿಲ್ಲ ಅಂದ್ರೆ ಅವ್ರು ಏನ್ ಊಟ ಮಾಡ್ತಾರಲ್ವಾ, ಆ ಊಟದ ಜೊತೆಗೆ ನಾವು ಇದನ್ನ ಮಿಕ್ಸ್ ಮಾಡಿ ಕೊಡ್ಬೋದು. ಈ ತರ ತಿಂದಿಲ್ಲ ಅಂದ್ರೆ ಎಷ್ಟು ಪರಿಮಳ ಇದೆ ಗೊತ್ತಾ. ಇದು ಊಟದ ಜೊತೆ ಹಾಕಿದಾಗ ಅದ್ರ ಟೇಸ್ಟಿ ಬೇರೆ ಇರುತ್ತೆ. ರೈಸ್ ಇದು ಅಷ್ಟು ಟೇಸ್ಟಿ ಇರುತ್ತೆ. ಚಿಕ್ಕದಾಗಿ ಪೀಸ್ ಮಾಡಿಕೊಟ್ರೆ ತಿಂತಾಳೆ ಅವಳು. ಅದು ದೊಡ್ಡದಿರುತ್ತೆ ಅಲ್ವಾ. ಸೊ ನೋಡಿ ತಿಂತಾಳೆ. ಚಿಕ್ಕದಾಗಿ ತಿಂತಿ ಕೊಪ್ಪೆ ಚಿಕ್ಕದಾಗಿ ಪೀಸ್ ಮಾಡಿ ಕೊಟ್ರೆ ತಿಂತಾಳೆ. ಈಗ ಇದನ್ನ ಸ್ವಲ್ಪ ನಾನು ಈಗ ರೈಸ್ ರುಬ್ಬಿದ್ದೇನಲ್ಲ ಅವಳಿಗೆ, ಅದ್ರ ಮೇಲೆ ಹಾಕ್ತಾ ಇದ್ದೇನೆ. ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಕೊಡ್ತೇನೆ. ನೋಡಿ ಈ ತರ ಚಿಕ್ಕದಾಗಿ ಪೀಸ್ ಮಾಡಿದ್ರೆ ತಿಂತಾಳೆ. ಆ ತರ ನಾವು ಮಕ್ಕಳಿಗೆ ಕೊಡ್ಬೇಕು, ಅವಾಗ ಅವ್ರು ತಿಂತಾರೆ. ಮತ್ತೆ ಏನಂತ ಹೇಳಿದ್ರೆ ಈ ಟಿವಿ ಎಲ್ಲ ನೋಡ್ತಾ ಇರ್ತಾರೆ ನೋಡಿ, ಅವಾಗ ತಿನ್ನೋದಿಕ್ಕೆ ಕೊಡ್ಬೇಕು ಏನಾದ್ರೂ, ಅವಾಗ ತಿಂತಾರೆ. ಅವಳು ಮೊದ್ಲೆಲ್ಲ ಸೇಬೆಲ್ಲ ತಿಂತಾನೆ ಇರ್ಲಿಲ್ಲ, ಬಟ್ ಇವಾಗ ತಿಂತಾಳೆ. ಸಿಪ್ಪೆ ಎಲ್ಲ ತೆಗೆದು ಕೊಟ್ಬಿಟ್ರೆ ಒಂದು ಸೇಬು, ಇಡೀ ದಿನಕ್ಕೆ ಒಂದು ಸೇಬಾದ್ರೂ ತಿಂತಾಳೆ ಅವಳು. ಇವಾಗ ಕೊಡ್ತಾ ಇದೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅವಳು ಬಾಯ್ಲ್ ರೈಸ್ ಮಾತ್ರ ಅವಳು ಇಡಿಯನ್ನು ಊಟ ಮಾಡಲ್ಲ. ಅವಳು ಯಾವಾಗ ಊಟ ಮಾಡ್ತಾಳೆ ಅವಾಗ ಊಟ ಮಾಡ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ತಿಂತಾಳೆ ಅಷ್ಟೇ. ಒಂದು 4 ತುತ್ತು ತಿಂತಾಳೆ, ಆಮೇಲೆ ತಿನ್ನಲ್ಲ. ಅದನ್ನು ಏನ್ ಮಾಡ್ತಾಳೆ ಅಂದ್ರೆ ಫುಲ್ ವಾಮಿಟಿಂಗ್ ತರ ಮಾಡ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಆ ತರ ಬೇಡ ಅಂತ ಹೇಳಿ ಈ ತರನೇ ಉಬ್ಬಿ ಕೊಡೋದು. ಅವಳು ಯಾವಾಗ ಊಟ ಮಾಡ್ತಾಳೆ ಅವಾಗ ಮಾಡ್ಲಿ ಅಂತ. ವೈಟ್ ರೈಸ್ ಎಲ್ಲ ತಿಂತಾಳೆ, ಪಲಾವು ಯಾವ್ದು ರೈಸ್ ಬಾತ್ ಎಲ್ಲ ಮಾಡಿರ್ತೀವಲ್ವಾ ಅದೆಲ್ಲ ತಿಂತಾಳೆ. ಬಾಯ್ಲ್ ರೈಸ್ ಒಂದು ಊಟ ಮಾಡಲ್ಲ. ಅದು ಏನಂತ ಹೇಳಿದ್ರೆ ಊರಿಂದ ರೈಸ್ ತಂದಿರೋದು. ಊರಿದ ರೈಸ್ ಏನಂದ್ರೆ ಒಂಥರ ಸ್ಮೆಲ್ ಇರುತ್ತೆ. ಅದು ಗದ್ದೆಯಲ್ಲಿ ಬೆಳೆದಿರೋದಲ್ವಾ. ಗದ್ದೆಯಲ್ಲಿ ಬೆಳೆದಿರೋದಂದ್ರೆ ಅದು ಜಾಸ್ತಿ ಅದಕ್ಕೆ ಪಾಲಿಶ್ ಎಲ್ಲ ಮಾಡಿರಲ್ಲ. ಅದು ಅದೇ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ರೈಸ್ ಅಂತ ಊಟ ಮಾಡಲ್ಲ. ಅದಕ್ಕೆ ನಾವು ಇಲ್ಲೇ ಬಟರ್ಫ್ಲೈ ತಗೊಂಡಿದ್ವಿ ಬಾಯ್ಲ್ ರೈಸ್. ಅದು ಸ್ವಲ್ಪ ತಿಂತಾಳೆ, ಒಂದು 4 ತಿಂತಾಳೆ. ಅದೇನು ಅವಳಿಗೆ ಸಾಕಾಗಲ್ಲ. ಅದಕ್ಕೋಸ್ಕರ ಈ ತರ ರುಬ್ಬಿ ಒಂದು ಹೊತ್ತಾದ್ರೂ ಕೊಡ್ಬೇಕು ಅಂತ ಕೊಡ್ತಾ ಇರೋದು. ಇವಾಗ ರೈಸ್ ಜೊತೆ ಮೇಲ್ಗಡೆ ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವಳಿಗೆ ತಿನ್ನಿಸ್ತೇನೆ. ಓಕೆ, ಈಗ ಟೈಮ್ ಬಂದು 4:15, 4:15 ಆಗ್ತಾ ಇದೆ. ಆಮೇಲೆ ಅವಳಿಗೆ ಊಟ ಎಲ್ಲ ಕೊಟ್ಟು ನಾನು ಊಟ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಅದೆಲ್ಲ ನಾನು ವ್ಲಾಗ್ ಮಾಡಿಲ್ಲ. ಸೊ ಇವಾಗ 4:15, 4:15 ಆಗ್ತಾ ಬಂತು. ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈಗ ಅವಳು ಮಲಗಿದ್ದಾಳೆ. ಸೊ ಇವತ್ತು ಏನು ಸಾಂಬಾರು ಮಾಡ್ತಾ ಇಲ್ಲ, ಯಾಕಂದರೆ ಮಾರ್ನಿಂಗ್ ಮಾಡಿರೋ ಅಂದರೆ ನಿನ್ನೆ ನೈಟ್ ಮಾಡಿರ್ತೇನೆ. ಮಾರ್ನಿಂಗ್ ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ತುಳುವಲ್ಲಿ ನಾವು ಪುಂಡಿ ಅಂತ ಹೇಳ್ತೇವೆ, ರೈಸ್ ಬಾಲ್ ಮಾಡಿಟ್ಟಿದ್ದು ಮಾರ್ನಿಂಗ್ ಇದಿದೆ. ಸೊ ಅದು ತಿನ್ನೋದಕ್ಕೆ ಹುಳಿ ಕೂಡ ಖಾಲಿ ಆಗಿದೆ. ಸ್ವಲ್ಪ ರಸ ಏನೋ ಇದೆ ಅಷ್ಟೇ. ಸೊ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ಆಯಿತು. ನೈಟ್ ಅದಿದೆ. ಸುಮ್ಮನೆ ಏನು ಅಂತ ಹೇಳಿದ್ರೆ ಫುಡ್ ವೇಸ್ಟ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಏನಾದರೂ ಮಾರ್ನಿಂಗ್ ಇದು ಉಳಿದಿದ್ರೆ ಅದನ್ನೇ ಸಂಜೆ ನಾವು ತಿಂತೀವಿ. ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಟೀ ಜೊತೆಗೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಕೆಸುವಿನ ಗೆಡ್ಡೆ ಅಂತೇಳಿ ಹೇಳ್ತೀವಿ ಕನ್ನಡದಲ್ಲಿ. ತುಳುವಲ್ಲಿ ನಾವು ಚೇವ್ದ ಬಿತ್ತು ಅಂತೇಳಿ ಹೇಳ್ತೇವೆ. ಸೊ ಇದನ್ನು ಈಗ
ಸಿಪ್ಪೆ ಎಲ್ಲ ತೆಗೆದು ಇದನ್ನು ಬೇಯಿಸಬೇಕು. ಇದನ್ನು ಹುಳಿ ಮಾಡೋದಕ್ಕಾಗುತ್ತೆ, ಇನ್ನೂ ವೆರೈಟಿ ರೆಸಿಪಿಗಳನ್ನು ಮಾಡೋದಕ್ಕಾಗುತ್ತೆ. ಅದರ ಬದಲು ಇದನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಒಂದು ಸೈಡ್ ಡಿಶ್ ಆಗಿ ಒಂದು ಹುಣಸೆ ಹಣ್ಣು ಮತ್ತು ನಮ್ಮ ಸೈಡು ಊರ ಸೈಡು ಗಾಂಧಾರಿ ಮೆಣಸಿನ್ಕಾಯಿ ಚಿಕ್ಕದು, ನೀವು ನನ್ನ ವೀಡಿಯೋಲ್ಲೇ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನೀವು ವ್ಲಾಗ್ಗಳು ವೀಡಿಯೋಗಳೆಲ್ಲ ಡೈಲಿ ನೋಡೋರಿದ್ದರೆ ಗೊತ್ತಿರುತ್ತೆ, ನಾನು ವೀಡಿಯೋಸ್ ಎಲ್ಲ ಹಾಕಿರ್ತೇನೆ. ಸೊ ಗಾಂಧಾರಿ ಮೆಣಸಿನ್ಕಾಯಿ ಅಂತ ಬರುತ್ತೆ. ಆ ಮೆಣಸಿನ್ಕಾಯಿ ಹಾಕಿ ಜಜ್ಜಿಬಿಟ್ಟು ಮತ್ತು ಸ್ವಲ್ಪ ಉಪ್ಪು, ಕೋಕೋನಟ್ ಆಯಿಲ್, ಹುಣಸೆ ಹಣ್ಣು ಇದಿಷ್ಟು ಹಾಕ್ಬಿಟ್ಟು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಹೇಗೆ ತಿನ್ನೋದು ಅಂತೇಳಿ ನಾನು ನೆಕ್ಸ್ಟ್ ಈಗ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹುಳಿಗಿಂತೆಲ್ಲ. ಅದು ಮೆಣಸಿಲ್ಲ ಅಂದರೆ ನಮ್ಮ ಮನೇಲಿ ಯಾವುದು ಕಾಯಿ ಮೆಣಸಿದೆ ಅದನ್ನು ಹಾಕಿದ್ರು ಆಗುತ್ತೆ. ಗಾಂಧಾರಿ ಮೆಣಸಿನ್ಕಾಯಿ ಯಾಕೆ ಹಾಕೋದು ಅಂದರೆ ಅದು ಗ್ಯಾಸ್ಟ್ರಿಕ್ ಏನಾಗಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ. ಸೊ ಇದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಬೇಯಿಸಬೇಕು. ನಿನ್ನೆ ಮಾರ್ಕೆಟಿಂದ ಹಸ್ಬೆಂಡ್ ತಂದಿದ್ದಾರೆ, ಚೆನ್ನಾಗಿರುತ್ತೆ. ಇಲ್ಲಿ ಸಿಗೋದು ಕೂಡ ಏನು ಚೆನ್ನಾಗಿರಲ್ಲ ಅಂತ ಇಲ್ಲ, ಇದೆಲ್ಲ ಈಗ ಸಿಪ್ಪೆ ತೆಗಿಬೇಕೀಗ. ಹಾಗಾಗಿ ಇವತ್ತು ಯಾವುದೋ ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತಾ ಇಲ್ಲ, ಯಾವುದು ಹುಳಿ ಏನು ಮಾಡ್ತಾ ಇಲ್ಲ ನಾನು. ಅದಕ್ಕೊಂದು ಕೊಕೊನಟ್ ಚಟ್ನಿ ಒಂದು ಮಾಡಿದರೆ ಆಯಿತು ನೈಟು ಊಟಕ್ಕೆ. ಅದು ಚಟ್ನಿ ಮಾಡ್ಕೊಂಡು ಅದನ್ನು ತಿನ್ನಬೇಕು. ಹುಳಿ ಒಂದು ಸ್ವಲ್ಪ ಇದೆ ಅಷ್ಟೇ. ಆಮೇಲೆ ಈಗ ಇದರ ಸಿಪ್ಪೆ ಎಲ್ಲ ತೆಗಿವ. ಇವಾಗ ಇದನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಇಲ್ಲಿ ಎಷ್ಟು ಜೋರು ಗಾಳಿ ಬರ್ತಾ ಇದೆ ಅಂತ ಹೇಳಿದರೆ, ಯಪ್ಪ ಗಾಳಿಗೆ ಇವಾಗ ಕರೆಂಟ್ ಕೂಡ ಹೋಗಿತ್ತು. ನಾನು ಬರಲ್ವೇನಂತ ಅನ್ಕೊಂಡೆ ಕರೆಂಟು, ಅದಕ್ಕೆ ಫುಲ್ ಒಂದ್ಸಲ ಗುಡಿಸಿ ಬಂದೆ. ಅಷ್ಟು ಜೋರು ಗಾಳಿ ಬರ್ತಾ ಇದೆ. ಎಷ್ಟು ಜೋರು ಅಂದರೆ ಏನು ನಮ್ಮನ್ನೇ ಎಳ್ಕೊಂಡು ಹೋಗೋ ಥರ ಗಾಳಿ ಬರ್ತಾ ಇದೆ. ಮತ್ತೆ ಮೇಲ್ಗಡೆ ಹೋಗೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ ನೋಡಿ ಎಷ್ಟು ಜೋರು ಗಾಳಿ ಬರ್ತಾ ಇದೆ ಅಂತ. ಸೊ ಇದರ ಸಿಪ್ಪೆ ತೆಗಿಬೇಕಾದ್ರೆ ನಾವು ಈ ಥರ ಚಾಕುವಿನಿಂದ ಈ ಥರ ತೆಗಿಬಾರ್ದು, ಅದನ್ನು ಉಲ್ಟಾ ಹಿಡಿದು ಚಾಕುವಿನಿಂದ ಸಿಪ್ಪೆ ತೆಗಿಬೇಕು. ಅವಾಗ ನಿಮಗೆ ಏನು ಅಂತಂದರೆ ಜಸ್ಟ್ ಸಿಪ್ಪೆ ಮಾತ್ರ ಹೋಗುತ್ತೆ, ಇದೆಲ್ಲ ಏನು ಎದ್ದು ಬರಲ್ಲ. ಮತ್ತು ಚೆನ್ನಾಗಿ ಸಿಪ್ಪೆ ಹೋಗುತ್ತೆ ಫಾಸ್ಟಾಗಿ. ನೋಡಿ ಈ ಥರ ನೋಡಿ, ಸುಲಭ ಆಗುತ್ತೆ ನೋಡಿ. ಫಾಸ್ಟಾಗಿ ನಮಗೆ ಸಿಪ್ಪೆ ತೆಗೆಯೋದಕ್ಕಾಗುತ್ತೆ ಈ ಥರ. ಅದನ್ನು ಚಾಕುವನ್ನು ಉಲ್ಟಾ ಹಿಡ್ಕೋಬೇಕು. ಉಲ್ಟಾ ಹಿಡ್ಕೊಂಡು ಈ ಥರ ತೆಗೆದ್ರೆ ಆಯಿತು, ಫಾಸ್ಟಾಗಿ ತೆಗೆಯೋದಕ್ಕೆ ಆಗುತ್ತೆ. ಆವಾಗ ಈ ಸಿಪ್ಪೆ ಮಾತ್ರ ಎದ್ದು ಬರುತ್ತೆ. ಇಲ್ಲಾಂದರೆ ನೀವು ಈ ಥರ ಇಟ್ಕೊಂಡು ಸಿಪ್ಪೆ ತೆಗೆದ್ರೆ ಇದೆಲ್ಲ ಹೋಗುತ್ತೆ ಒಳಗಡೆ ಇದು. ಸೊ ಅದಕ್ಕೋಸ್ಕರ ಅದನ್ನು ಉಲ್ಟಾ ಇಟ್ಕೊಂಡು ಈ ಥರ ಸಿಪ್ಪೆ ತೆಗೆದ್ರೆ ಫಾಸ್ಟಾಗಿ ನಮಗೆ ತೆಗಿಬೋದು. ಸೊ ತುಂಬ ಅಂದರೆ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇದೆ. ಮೇಲ್ಗಡೆ ಏನಾದರೂ ಕ್ಲಿಪ್ ಹಾಕದೆ ಬಟ್ಟೆ ಹಾಕಿದ್ರೆ ಅಲ್ವಾ ಎಲ್ಲೂ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಗಾಳಿ ಬರ್ತಾ ಇದೆ. ಇವಾಗ ನೋಡಿ ಮಾತಾಡ್ಕೊಂಡು ಒಂದು ತೆಗ್ದಿದ್ದಾಯ್ತು ನೋಡಿ. ನೋಡಿ ಸಿಪ್ಪೆ ತೆಗ್ದಿದ್ದಾಯ್ತು ಒಂದು. ಸೊ ಆ ಥರ ತೆಗೆದ್ರೆ ಫಾಸ್ಟ್ ಆಗಿ ತೆಗೆಯೋದಿಕ್ಕೆ ಆಗುತ್ತೆ. ಓಕೆ, ಈಗ ಸಿಪ್ಪೆಲ್ಲ ಸ್ವಲ್ಪ ತೆಗೆದಿದ್ದೇನೆ, ಒಂದು ಸ್ವಲ್ಪನೇ ಬೇಯಿಸ್ತಾ ಇದ್ದೇನೆ. ಫುಲ್ಲು ಕ್ಲೀನಾಗಿ ತೆಗಿಬೇಕಿದು. ಕೆಲವೊಂದೊಂದು ಅಲ್ಲಲ್ಲಿದೆ, ಅಂದರೆ ಇದು ಸ್ವಲ್ಪ ಹಳೇದಾಗಿರೋದ್ರಿಂದ ಸಿಪ್ಪೆ ತೆಗೆಯೋದೇ ಕಷ್ಟ ಆಗ್ತಾಯಿತ್ತು. ಒಂದು ಕಡೆ ಅವಳು ಎದ್ದೇಳ್ತಾ ಇದ್ಲು ಆವಾಗ. ಸೊ ಹಾಗಾಗಿ ಇವಾಗ ಅದನ್ನು ಬೇಯಕ್ಕೆ ಇಟ್ಟಿದ್ದೇನೆ ನಾನು. ಈಗ ಅಷ್ಟರಲ್ಲಿ ನಾನು ಇದಕ್ಕೆ ಮಸಾಲೆ ಅಂದರೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಆಗಲೇ ಹೇಳ್ದಲ್ಲ, ಹುಣಸೆ ಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪು, ಇದು ಮೂರನ್ನು ಹಾಕಿ ಚೆನ್ನಾಗಿ ಜಜ್ಜಬೇಕು. ನಾನು ಮಾತ್ರ ಫುಲ್ಲು ತುಂಬ ನುಣ್ಣಗೇನು ಜಜ್ಜಿಲ್ಲ, ಯಾಕಂದರೆ ಅವಳು ಎದ್ದೇಳ್ತಾ ಇದ್ಲು ಅಂತೇಳಿ ಅಷ್ಟೇ ಸಾಕು ಅಂತ ಆಮೇಲೆ ಬಂದೆ ನಾನು ಸೀದಾ. ಸ್ವಲ್ಪನೇ ಜಜ್ಜಿಬಿಟ್ಟಿದ್ದೆ. ಒಂದು 5-6 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇದೆ, ಜಾಸ್ತಿ ಖಾರ ಇದೆ, ಇದು ತುಂಬ ಖಾರ ಇದೆ. ನಾನು ಹೇಳ್ದಲ್ವ ನಿಮಗೆ, ಗಾಂಧಾರಿ ಮೆಣಸಿನ್ಕಾಯಿ ಇದೆ ಅಲ್ವಾ, ಅದು ಹಾಕಿದರೆ ಒಳ್ಳೇದು, ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಆಗೋಲ್ಲ. ಈ ಕಾಯಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಫಸ್ಟ್ ಇದು ಉಪ್ಪು ಮತ್ತು ಇದನ್ನು ಮೆಣಸನ್ನು ಫಸ್ಟು ಜಜ್ಕೊಳ್ತಾ ಇದ್ದೀನಿ. ಈ ಥರ ತಿನ್ನೋದ್ರಿಂದಲ್ವ ತುಂಬ ಟೇಸ್ಟಿಯಾಗಿರುತ್ತೆ. ಪಾಪು ಫಸ್ಟು ತಿಂದಿರಲಿಲ್ಲ, ಅವಳಿಗೆ ಇದು ಕೊಡಲ್ಲ ಮಸಾಲೆ ಎಲ್ಲ, ಅದು ಕೊಟ್ಟರೆ ಅಷ್ಟು ಖಾರದ್ದೆಲ್ಲ ಕೊಟ್ಟರೆ ಏನಾಗ್ಬೋದಲ್ವ, ಅದೆಲ್ಲ ಕೊಡಲ್ಲ. ಈಗೇನೆ ಬೇಯಿಸಿ ಕೊಟ್ಟಿರೋದು ಫಸ್ಟ್ ತಿಂದಿಲ್ಲ ಅವಳು, ಆಮೇಲೆ ರುಚಿ ಹಿಡಿದ್ಬಿಟ್ಟು ತಿಂದುಬಿಟ್ಟಿದ್ಲು. ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದು 3 ತಿಂದಿದ್ದಾಳೆ ಅದನ್ನು, ಆಮೇಲೆ ಖಾಲಿಯಾಗಿತ್ತು. ಸೊ ಈಗ ನಾನು ಅದನ್ನು ಚೆನ್ನಾಗಿ ಜಜ್ತಾ ಇದ್ದೀನಿ ನೋಡಿ. ಈ ಥರ ಜಾಸ್ತಿ ಅದನ್ನು ಕಲ್ಲಲ್ಲಿ ಗುದ್ದಕ್ಕೂ ಭಯ ಆಗುತ್ತೆ. ಎಲ್ಲಾದರೂ ಈ
ಏನು ಮೆಣಸಿನ ಬೀಜ ಎಲ್ಲ ರಟ್ಟಿದ್ರೆ ಕಣ್ಣಿಗೆ ಅಲ್ವಾ, ಕೈಗೆಲ್ಲ ಮೆತ್ಕೊಂಡ್ರೆ ಆಮೇಲೆ ಉರಿ ಖಾರ ಆಗುತ್ತೆ. ಅವಳು ಅವಾಗವಾಗ ಎದ್ದೇಳ್ತಿದ್ಲಲ್ವಾ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಲ್ಲಗೇ ಜಜ್ಕೊಳ್ತಾ ಇದ್ದೇನೆ. ಇದು ಗಂಜಿ ಊಟಕ್ಕೂ ನೀವು ಈ ಥರ, ಇದಕ್ಕೆ ನಾವು ತುಳುವಲ್ಲೆಲ್ಲ ಹೇಳ್ತೀವಿ ಉಪ್ಪುಂಚಿ ಅಂತೆಲ್ಲ ಹೇಳ್ತೀವಿ, ಈ ಥರ ಎಲ್ಲ ಮಾಡೋದಕ್ಕೆ. ಇದೆಲ್ಲ ಗಂಜಿ ಊಟ, ಬಾಯ್ಲ್ ರೈಸ್ ಇರುತ್ತೆ ನೋಡಿ, ಕೆಂಪಕ್ಕಿ ರೆಡ್ ರೈಸು, ಅದರ ಜೊತೆ ಊಟ, ಗಂಜಿ ಜೊತೆ ಊಟ ಮಾಡೋದಕ್ಕೆಲ್ಲ ಸಖತ್ತಾಗಿರುತ್ತೆ ಇದು. ಖಾರ ಖಾರ, ಹುಳಿ ಹುಳಿ, ಉಪ್ಪು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಜಜ್ಜಿದಾಗಿದೆ. ಈಗ ಅದಕ್ಕೆ ಕೋಕೋನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಯಾಕಂದರೆ ಸ್ವಲ್ಪ ಖಾರ ಒಂದು ಸ್ವಲ್ಪ ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಖಾರ ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಕೋಕೋನಟ್ ಆಯಿಲ್ ಹಾಕ್ಕೊಳ್ಳೋದು. ಗಂಜಿ ಜೊತೆಗೆಲ್ಲ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಈಗ ನೋಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ಕರೆಂಟ್ ಸ್ಟವ್ ಮೇಲೆ. ನೋಡಿ ಬೇಯ್ತಾ ಇದೆ, ಉಪ್ಪು ಕೂಡ ಹಾಕಿದ್ದೇನೆ ನಾನು ಇದಕ್ಕೆ. ನೆಕ್ಸ್ಟ್ ನಾನು ತಿನ್ನೋದನ್ನು ವಿಡಿಯೋ ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆವಾಗ ಕರೆಂಟ್ ಕೂಡ ಹೋಗಿತ್ತು. ಸೊ ನೋಡಿ ಈಗ ಬೆಂದಿದೆ ಇದು ನೋಡಿ, ಒಂದು 20 ಮಿನಿಟ್ಸ್ ಬೇಕು ಬೇಯೋದಕ್ಕೆ. ಹಾಗಾಗಿ ಕರೆಂಟ್ ಸ್ಟವ್ ಮೇಲೇ ಇಟ್ಟಿದ್ದೆ ನಾನು. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಒಂದು ಸ್ವಲ್ಪ ಅಲ್ಲಲ್ಲಿ ಸಿಪ್ಪೆ ಇದೆ, ಅದು ತಿನ್ನಬೇಕಾದ್ರೆ ತಗೊಂಡು ತಿನ್ನೋಣ ಅಂತ ಸುಮ್ಮನೆ ಅದೇ. ಆಮೇಲೆ ಅದು ಏನಂದರೆ ಅರ್ಜೆಂಟಲ್ಲಿ ಬೇಯಿಸಿದ್ದು ನಾನು, ಅದಕ್ಕೋಸ್ಕರ ನೋಡಿ ಈ ಥರ ತೆಗೆದ್ಬಿಟ್ಟು ಈ ಥರ ನಾವು ಸ್ವಲ್ಪನೇ ಈ ಒಂದು ಇದನ್ನು ಹಾಕ್ಕೊಂಡು, ಮಸಾಲೆನ ಹಾಕ್ಕೊಂಡು ತಿಂದರೆ ಆಯಿತು. ಅದಕ್ಕೋಸ್ಕರ ನಾನು ಇಲ್ಲೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತಿನ್ನೋದು ಹೇಗೆ ಅಂತ. ಕರೆಂಟ್ ಕೂಡ ಹೋಗಿತ್ತಲ್ವ, ಸೊ ಟ್ರೈಪಾಡ್ ಇಟ್ಕೊಂಡು ಕಾಣಿಸಲ್ಲ ಅಂತೇಳ್ಬಿಟ್ಟು ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಈ ಥರ ನಿಮಗೆ ತೋರಿಸ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.